ರತ್ನಮ್ಮ ಏನಾಯ್ತು ಏನಾಯ್ತು ಯಾಕೆ ಬಾಯ್ಲಿ ಏನಿಲ್ಲ ಅವರು ಸ್ವಲ್ಪ ದೂರ ನಿಂತ್ಕೊಂಡ್ಬಿಟ್ರೆ ಒಬ್ರನ್ನೊಬ್ರು ಸ್ವಲ್ಪ ದೂರ ನಿಂತ್ಕೊಂಡ್ಬಿಟ್ರೆ ಅವ್ರಿಗೆ ಸ್ವಲ್ಪ ಮಿಸ್ ಮಾಡ್ದಂಗೆ ಆಗುತ್ತೆ ಅಷ್ಟೇ. ಹತ್ರ ನಿಂತ್ಕೊಂಡ್ರೆ ಕರೆಕ್ಟಾಗಿ ಆಡ್ತಾರೆ. ಇವಾಗ ನೀವು ಹತ್ರ ನಾನು ಅಷ್ಟೇ ಆಮೇಲೆ ಮಾತಾಡಲ್ಲ ಅಳ್ಬಾರ್ದು. ಅದಕ್ಕೆಲ್ಲ ಹತ್ತಿದ್ದು. ಮತ್ತೆ ನಮ್ಮ ಅಕ್ಕಂಗೆ ಹುಷಾರಿರ್ಲಿಲ್ಲ, ಅದಕ್ಕೆ ನೆನ್ಸ್ಕೊಂಡು ಅಳ್ತಿರೋದು. ಯಾಕೆ ಏನಾಯ್ತು? ನಮ್ಮ ಅಕ್ಕಂಗೆ ಹುಷಾರಿಲ್ಲ ಕಣಕ್ಕ, ಅದಕ್ಕೆ ನೆನ್ಸ್ಕೊಂಡು ಹತ್ತಿದ್ವಿ. ಬೇರೆ ಆಡಿದ್ವಲ್ಲ, ಅದಕ್ಕೆ ಎಲ್ಲ ಜ್ಞಾಪನ ಬಂತು. ಅದಕ್ಕೆ ಏನಾಯ್ತು ನಿಮ್ಮ ಅಕ್ಕಂಗೆ? ಅವ್ರಿಗೆ ಕ್ಯಾನ್ಸರ್ ಆಗಿದೆ ಅಕ್ಕ. ಇವಾಗ ಓಕೆನಾ ರತ್ನಮ್ಮ? ರಾಘವೇಂದ್ರ ಸರ್ ಎಲ್ಲ ಹಾಸ್ಪಿಟ್ಲಿಗೆ ತೋರಿಸ್ತವ್ರ, ಕಜ್ಜಿ ಕನ್ನಡದವರೆಲ್ಲ, ಆದ್ರೂ ಅವಳಿಗೆ ಟ್ರೀಟ್ಮೆಂಟ್ ಸಿಗ್ತಿಲ್ಲ, ನೋವು ಕಡಿಮೆ ಆಗ್ತಿಲ್ಲ. ಪ್ರೇಮ್ ಸರ್ ಎಲ್ಲ ಬ್ಲಡ್ ಎಲ್ಲ ಕೊಟ್ಟವ್ರೆ, ಆದ್ರೂ ನಮ್ಗೆ ಸರಿ ಸರಿ. ಏನ್ ನಿಮ್ಮ ಅಕ್ಕನ ಹೆಸರು? ನಮ್ಮ ಅಕ್ಕನ ಹೆಸರು ಗೌರಮ್ಮನ. ಕರೇನಕ್ಕ 3 ಜನ ಕಣ್ಕಾಣಲ್ಲ ಅಂತ ಹೇಳಿದ್ವಿ ಹೌದೌದು. ದೊಡ್ಡೋಳಿಗೆ. ನಮ್ ಕರೋನಾ ಟೈಮಿಂದಾನು ನಾವು ಮನೆಗೆ ಹೋದ್ವಲ್ಲ ಫಸ್ಟ್, ಅವಾಗ ಏನೋ ಅಲ್ಲಿ ನೋವು ಅಂತ ಹೇಳಿದ್ರು. ಅವಾಗ ಹಾಸ್ಪಿಟ್ಲಿಗೆ ತೋರಿಸಿದ್ದಕ್ಕೆ ಕ್ಯಾನ್ಸರ್ ಅಂತ ಹೇಳಿದ್ರು. ಅವಾಗ ನಾವು ರಾಘವೇಂದ್ರ ಸರ್ಗೆಲ್ಲ ವಾಯ್ಸ್ ಮೆಸೇಜ್ ಮಾಡಿದ್ದಕ್ಕೆ ಕರ್ಕೊಂಡ್ ಬಂದೆಲ್ಲ ತೋರಿಸ್ತಾವ್ರೆ. ಆದ್ರೆ ಅವಳಿಗೆ ಟ್ರೀಟ್ಮೆಂಟ್ ಸಿಗ್ತಿಲ್ಲ. ಅವಳ ಹಾಸ್ಪಿಟ್ಲಿಗೆ ಬಂದಾಗ್ಲೇ ಯಾರನ್ನ ಒಬ್ರು ಹಾಸ್ಪಿಟ್ಲಿಗೆ ಏನಾದ್ರು ಒಂದು ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಇವಾಗ ಮನೆಗೆ ಅವ್ರಕ್ಕ. ಅದಕ್ಕೋಸ್ಕರ ನಂಗೆ ಯಾಕೋ ಸಂಕಟ ಆಯ್ತು. ಇಲ್ಲ ನೀವು ಫಸ್ಟ್ ಆಫ್ ಆಲ್ ಹಂಗೆಲ್ಲ ಅನ್ಕೊಂಬಿಡಿ ರತ್ನಮ್ಮ. ದೇವ್ರಿದ್ದಾರೆ ಅಲ್ವಾ, ನೀವು ಫಸ್ಟ್ ಸಮಾಧಾನ ಮಾಡ್ಕೊಳ್ಳಿ, ಏನಾಗಲ್ಲ, ಅವ್ರ ಆರೋಗ್ಯವಾಗ್ತಾರೆ. ಜಿ ಕನ್ನಡದ ನಮ್ಮ ಎಲ್ಲಾ ತಂಡದವರೇ ನಿಮ್ಮ ಟ್ರೀಟ್ಮೆಂಟ್ ನ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ. ಈಗ್ಲೂ ಆಕ್ಚುಲಿ ಅವರು ಮೆಡಿಸಿನ್ಸ್ ಎಲ್ಲ ತಗೊಂಡು ಕೊಟ್ಟು ಕಳ್ಸಿದ್ದಾರೆ. ಯಾಕಕ್ಕ ನಾವು ಸಂತೋಷವಾಗಿರ್ಬೇಕು ಅಂದ್ರೆ ದೇವ್ರು ನಮ್ಗೆ ಹಿಂಗ್ ಮಾಡ್ತಾನೆ. ಹಂಗೆಲ್ಲ ನೀ ಅನ್ಕೊಂಬಾರ್ದು ರತ್ನಮ್ಮ. ನಿಮ್ಮನ್ನ ನೋಡಕ್ ಎಷ್ಟು ಜನ ಕಾಯ್ತಾ ಇರ್ತಾರೆ ಗೊತ್ತಾ, ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ. ನಾವೆಲ್ಲೇ ಹೋದ್ರು ನಿಮ್ಮಿಬ್ರು ಬಗ್ಗೆನೇ ಕೇಳ್ತಾರೆ. ದೇವ್ರ ಆಶೀರ್ವಾದನೇ ಅಲ್ವಾ ರತ್ನಮ್ಮ? ಮತ್ತೆ ನೋಡಿ ಎಷ್ಟು ಜನ ಪ್ರೀತಿ ಕೊಡ್ತಾರೆ. ಅವೆಲ್ಲ ಅನ್ಕೊಂಬಾರ್ದು ನೀವು. ಸಮಾಧಾನ ಮಾಡ್ಕೊಳ್ಳಿ. ಓಕೆ, ರಿಲ್ಯಾಕ್ಸ್. ವಿ.ಪಿ. ಸರ್, ಸಾರಿ ಫಾರ್ ದ ಡಿಲೇ. ತಾಯಿ, ಈ ವೇದಿಕೆ, ಈ ಜನ ನಿಮಗೆ ಸಾಕಷ್ಟು ಪ್ರೀತಿಯನ್ನ ಕೊಟ್ಟಿದ್ದಾರೆ ಅಲ್ವಾ ತಾಯಿ? ನಿಮಗೆ ಕೆಲವರು ಮನೆ ಮಾಡಿಕೊಟ್ರು. ಇದು ಬಹಳ ಸೂಕ್ಷ್ಮವಾದ ವಿಷಯ. ಇದು ಬಹಳ ಸೂಕ್ಷ್ಮವಾದ ವಿಷಯ. ನಿಮಗೆ ಜಿ ಪರಿವಾರ ನಿಮ್ಮೊಂದಿಗೆ ಯಾವತ್ತೂ ಇರುತ್ತೆ. ಏನು ಭಯ ಪಡಬೇಡಿ. ಒಳ್ಳೇದಾಗ್ಲಿ. ನಿಮ್ಮ ಅಕ್ಕ, ನಿಮ್ಮ ತಂಗಿ ಎಲ್ರಿಗೂ ಆರೋಗ್ಯವನ್ನು ಭಗವಂತ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಎಲ್ಲವೂ ಒಳ್ಳೇದಾಗತ್ತೆ ತಾಯಿ. ಓಕೆನಾ? ಅರ್ಜುನ್ ಸರ್. ರತ್ನಮ್ಮ, ಮಂಜಮ್ಮ ಅವರೇ, ಧೈರ್ಯವಾಗಿರೋವ. ಏನಾಗೋದಿಲ್ಲ. ಎಲ್ಲರಿಗೂ ಇದ್ದಿದ್ದೆ, ನಿಮಗೆ ಮಾತ್ರ ಅಲ್ಲ. ಎಲ್ಲರ ಮನೇಲೂ ಏನಾದರೂ ಒಂದು ತೊಂದರೆ ಇದೆ. ಎಲ್ಲರೂ ಆ ತೊಂದರೆಗಳು ಮನಸ್ಸಿಗೆ ಇಟ್ಕೊಂಡು ಅವ್ರವ್ರ ಕೆಲಸ ಮಾಡಿಲ್ಲ ಅಂದರೆ ಜಗತ್ತೇ ನಿಂತೋಗ್ಬಿಡುತ್ತೆ. ಮನಸ್ಸು ಗಟ್ಟಿ ಮಾಡ್ಕೊತಾ, ಏನಾಗಲ್ಲ. ನಿಮ್ಮ ಅಕ್ಕಗೆ ದೇವ್ರ ಮೇಲೆ ನಂಬಿಕೆ ಇಟ್ಟಿರು. ಇಷ್ಟೇನೇನು ಕಾಪಾಡಿರೋನು ಅದು ಕಾಪಾಡದೇ ಇರ್ತಾನ ಅಲ್ವಾ? ಸೊ ಆರಾಮಾಗಿರು. ನನಗೇನಂದರೆ ನಮ್ಮೆಲ್ಲರಿಗೂ ನೀವು ಇಬ್ಬರು ಒಳ್ಳೆ ಗಾಯಕರಾಗಬೇಕು. ಸುಮ್ಮನೆ ಬಂದು ಹೋದಂಗೆ ಆಗಬಾರ್ದು. ನಿಮ್ಮ ಕಾಲ ಮೇಲೆ ನೀವೇ ನಿಲ್ಲಬೇಕು. ಯಾರ ಸಹಾಯನೂ ನಿಮ್ಗೆ ಇರಬಾರ್ದು. ನೀವು 4 ಜನಕ್ಕೆ ಸಹಾಯ ಮಾಡಬೇಕು. ಹಂಗಂದ್ರೆ ನೀವು ಧೈರ್ಯವಾಗಿ ನಿಲ್ಲಬೇಕು. ಏನು ಒಳ್ಳೇದು ಸಿಕ್ಕಿದೆ ಅದನ್ನು ಬೆಳೆಸಿ. ಖಂಡಿತ ಒಳ್ಳೇದಾಗತ್ತೆ ನಿಮಗೆ. ನಾವೆಲ್ಲರೂ ನಿಮ್ಮ ಜೊತೆಲಿದ್ದೀವಿ. ಏನಕ್ಕೂ ತಲೆ ಕೆಡಿಸ್ಕೋಬೇಡ, ಆಯಿತಾ? ಒಳ್ಳೇದಾಗಲಿ ಗುರುಗಳೇ. ರತ್ನಮ್ಮ, ಮಂಜಮ್ಮ, ನೋಡಿ, ಲಕ್ಷಾಂತರ ಜನಕ್ಕೆ ನೀವು ಒಂದು ಮಾದರಿಯಾಗಿದ್ದೀರಾ ಅಲ್ವಾ? ನೀವು ಅಷ್ಟು ಜನಕ್ಕೆ ಸ್ಫೂರ್ತಿ ಕೊಡ್ತಾ ಇದ್ದೀರಾ ನಿಮ್ಮ ಹಾಡಿನ ಮೂಲಕ. ಈಗ ಏನಾಗಿದೆ, ಇಡೀ ಜಿ ಪರಿವಾರ ನಿಮ್ಮ ಕುಟುಂಬವನ್ನು ಕಾಪಾಡ್ತಾ ಇದೆ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಗುರುಗಳೇ. ರತ್ನಮ್ಮ, ಯಾವುದೇ ಕಾರಣಕ್ಕೂ ಧೈರ್ಯ ಬಿಡಬಾರ್ದು, ಆಯ್ತಾ? ನಿಮ್ಮನ್ನ ನೋಡಿ, ಟಿವಿಲಿ ನಿಮ್ಮ ಹಾಡುಗಳನ್ನ ನೋಡಿ, ನೀವು ಬಂದಿರೋ ರೀತಿನ ನೋಡಿ ಎಷ್ಟು ಜನಕ್ಕೆ ಧೈರ್ಯ ಬಂದಿದೆ ಗೊತ್ತಾ. ಈಗ ಇಡೀ ಪ್ರಪಂಚದಲ್ಲೇ ಒಂದಷ್ಟು ಆತಂಕ ಇದೆ, ಕಷ್ಟ ಇದೆ. ಹಾಗಾಗಿ ಸ್ವಲ್ಪ ನಿಮಗೆ ಭಯ ಫೀಲ್ ಆಗ್ತಿದೆ ಅಷ್ಟೇ. ಬಿಟ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಅಕ್ಕನ ಏನೂ ಆಗಲ್ಲ, ಆಯ್ತಾ? ಹುಷಾರಾಗಿ ಆಗ್ತಾರೆ. ಅದಕ್ಕೆ ನೀವೇನ್ ಮಾಡ್ಬೇಕು? ಧೈರ್ಯವಾಗಿರ್ಬೇಕು. ಏನ್ ಮಾಡ್ಬೇಕು? ಧೈರ್ಯವಾಗಿರ್ಬೇಕು. ಅಷ್ಟೇ. ನೀವು ನಂಬಿರೋ ತಾಯಿ ಯಾವತ್ತೂ ನಿಮ್ ಕೈ ಬಿಡಲ್ಲ, ಆಯ್ತಾ? ಹೇಗಿದ್ದೀರಪ್ಪ? ಚಲೋ ಅದೇನ್ರಿ ಮೇಡಮ್. ವಿ.ಪಿ. ಸರ್, ಇವತ್ತೇನೋ ಬಹಳ ಡಿಫ್ರೆಂಟ್ ಲುಕ್ ಅಲ್ಲಿ ಬಂದಿದ್ಯಾ ನೀನು. ಸ್ವಲ್ಪ ಯಾವನೋನು ಅನ್ನೋಂಗ್ ಬಂದಿದ್ಯಾ? ಇಲ್ಲ ಸರ್, ಸ್ವಲ್ಪ ಹಂಗೆ ಐತೆ ಲುಕ್. ವಾವ್, ಇದು ಏನು ಡಾಲರ್ ಈ ಕಡೆ ಇರೋದು? ಇದು ಕಾಸ್ಟ್ಯೂಮ್ ರೂಮ್ ಅಲ್ಲಿ ಇತ್ತು ಮೇಡಮ್. ದೀಪಾ ಮೇಡಮ್ ಅವರೇ ತಂದು ಕೊಟ್ಟರು. ಗುಡ್ ಕಣೆ, ವೆರಿ ಗುಡ್. ಈಗ ಗುರುವೆ, ಸೂಪರ್ ಪ್ರಯತ್ನ, ಬ್ಯೂಟಿಫುಲ್ ಸಾಂಗ್. ಒಂದು ಸಣ್ಣ ವ್ಯತ್ಯಾಸ ನನಗೆ ಅನಿಸೋದು ಏನಂದ್ರೆ, ಈ ಶಾಸ್ತ್ರೀಯ ಸಂಗೀತ, ಭಾವಗೀತೆ ಇದರಲ್ಲೆಲ್ಲ ಮನೋಧರ್ಮಕ್ಕೆ ಸ್ವಲ್ಪ ಜಾಸ್ತಿ ಜಾಗ ಇರುತ್ತೆ.
ನೀನು ಚರಣ ಏನ್ ಮಾಡ್ದೆ, ಸಡನ್ ಮಧ್ಯದಲ್ಲಿ ಸ್ವಲ್ಪ ಮನೋಧರ್ಮದ ತರ ಹೊಟ್ಟೋಯ್ತು, ಎಲ್ಲೆಲ್ಲೋ ಹೊಟ್ಟೋಯ್ತು ಆ ಸಾಂಗು. ಇದು ಬಹಳ ಅಳತೆ ಮಾಡಿರ್ತಾರೆ ಕಣೋ ಈ ಸಾಂಗ್ಗಳು. ದಯವಿಟ್ಟು ಚರಣ ನನಗೋಸ್ಕರ ಇನ್ನೊಂದ್ಸತಿ ಹಾಡು, ಅದ್ರಲ್ಲಿ ಮನೋಧರ್ಮ ಹಾಕ್ಬೇಡ. ಓಕೆ, ವಾಯ್ಸು ಸ್ವಲ್ಪ ರೇಂಜ್ ನೀ ಜಾಸ್ತಿ ಮಾಡ್ಕೋಬೇಕಣ. ಹುಷಾರ್ ಕಣಪ್ಪ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅರ್ಜುನ್ ಸರ್, ಸರ್ವಜ್ಞವ್ರೆ, ಇದ್ರ ಜೊತೆಲಿ ನಿಮಗೆ ನಿಮ್ಮ ಟೋನ್ ಇದೆಯಲ್ಲ ಸ್ವಲ್ಪ ನೇಸಲ್ ಮಾಡ್ತೀರಾ. ಏನಾಗುತ್ತೆ, ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ಬಿಟ್ರೆ ಬಹಳ ಕಷ್ಟ ಈ ಟೋನು ಫಿಲ್ಮಿಯಾಗಿ ಕನ್ವರ್ಟ್ ಆಗಕ್ಕೆ. ಬರೀ ಒಂದು ಫೋಕು ಆ ಥರ ಜಾನರಲ್ಲಿ ಇದ್ದು ಬಿಡ್ತೀರಾ. ಸ್ವಲ್ಪ ಅದ್ರ ಕಡೆ ಗಮನ ಹರಿಸಿ. ಎಲ್ಲ ರೀತಿ ಹಾಡಂಗೆ ಆಗ್ಬೇಕಲ್ವಾ, ಸೊ ಒಂದೇ ಆಗ್ಬಾರ್ದು. ಇದು ಬಹಳ ಅದ್ಭುತವಾಗಿ ಸೋನು ನಿಗಮ್ ಅವರು, ಹರಿ ಸರ್ ಮ್ಯೂಸಿಕ್ ಮಾಡಿರೋದು ಬಹಳ ಅದ್ಭುತವಾದ ಸಾಂಗ್ ಇದು. ಸೊ ಅದು ನೀವು ಹಾಡು ಕಲಿಬೇಕಾದ್ರೆ ನಮಗೆ ಎಷ್ಟೋ ಸಂಗತಿಗಳೆಲ್ಲ ಇದೆ, ಅವೆಲ್ಲ ಫಿಲ್ಮಿಯಾಗಿ ಡಿಸೈನ್ ಮಾಡಿದ್ರು. ಅದನ್ನೆಲ್ಲ ನೀವು ಅದೇ ರೀತಿನೇ ಪ್ರಾಕ್ಟೀಸ್ ಮಾಡಿ. ಬಿಗಿನಿಂಗಲ್ಲಿ ಏನು ತಪ್ಪಿಲ್ಲ, ಆಮೇಲೆ ಆ ಸಂಗತಿ ಬಂದಾದ್ಮೇಲೆ ಇಂಪ್ರೂವೈಸ್ ಮಾಡೋದು ಬೇರೆ. ಬಟ್ ಇರೋದನ್ನೇ ಫಸ್ಟ್ ಅದನ್ನು ಕರೆಕ್ಟಾಗಿ ಹಾಡೋ ಥರದ್ದು ಅಭ್ಯಾಸ ಮಾಡಬೇಕು. ಮಾಡಿ, ದಯವಿಟ್ಟು ಮಾಡಿ. ತುಂಬ ಅದ್ಭುತವಾದ ಕಲಾವಿದರು ನೀವು. ಥ್ಯಾಂಕ್ ಯು ಸರ್. ನೀವಿಬ್ರು ಸೇರಿ ಹಾಡಿದಂತ ಹಾಡಿಗೆ ಜಡ್ಜಸ್ಸೇ ದೊಡ್ಡ ಚಪ್ಪಾಳೆನ ಕೊಟ್ಬಿಟ್ಟಿದ್ದಾರೆ. ಸೊ ತಡ ಮಾಡೋದ್ ಬೇಡ, ಅವ್ರ ಹತ್ರನೇ ಕೇಳೋಣ ಹೇಗಿತ್ತು ಪರ್ಫಾರ್ಮೆನ್ಸ್ ಅಂತ. ವಿಪಿ ಸರ್, ಪ್ರಿಯಾ ಹಾಗೂ ನೇಹಾ, ನಿಮ್ಮಿಬ್ಬರ ಅಪ್ಪಣೆ ಪಡೆದು ನಾನೊಂದು ಅರ್ಜಿನ ಇಡಕ್ ಹೋಗ್ತಾ ಇದ್ದೀನಿ. ಪರ್ಮಿಷನ್ ಇದೆಯಾ? ಮಹಾಗುರುಗಳೇ, ಇವ್ರು ಗೋಲ್ಡನ್ ಬಜಾರ್ ಕೊಡ್ತಿರೋಲ್ಲೋ ಗೊತ್ತಿಲ್ಲ, ಬ್ಯಾಂಡ್ ಒಂದ್ಸತಿ ನೀವೇ ಕೊಟ್ಬಿಡಿ, ನಿಮ್ಮ ಕೈಯಾರೆ ಕೊಟ್ಬಿಡಿ. ಸ್ಟ್ಯಾಂಡಿಂಗ್ ಓವೇಷನ್ ಫಾರ್ ಆಲ್ our musical partners. ಇದೆಲ್ಲ ತಮಾಷೆನೇ ಅಲ್ಲ, ಆರ್ಮಿ ತರ ಹೋಗ್ತಾ ಇದಾರೆ, ಮಿಲಿಟರಿ ಜಿಕ್ ಚಾಕ್ ಅಂತ ಹೋಗ್ತಾ ಇದಾರೆ. ಅಂದ್ರೆ ನಿಮ್ಮನ್ನ ಕಾಪಾಡ್ತೀವಿ ಅಂತ. ನೀವು ಪ್ರಜೆಗಳು, ಅವ್ರ ಆರ್ಮಿ. ನಾನು ಬಹಳ ಚಿಕ್ಕವನು ಈ ಬ್ಯಾಂಡ್ ಬಗ್ಗೆ ಮಾತಾಡ್ಲಿಕ್ಕೆ. ಎಂತೆಂತ ಸೀನಿಯರ್ಸ್ ಮೋಸ್ಟ್ ಮ್ಯೂಸಿಷಿಯನ್ಸ್ ಇದ್ದಾರೆ. ಬಟ್ ಕೃತಜ್ಞತಾ ಪೂರ್ವಕವಾಗಿ ಒಂದು ಬಹಳ ಪ್ರೀತಿಯಿಂದ ಥ್ಯಾಂಕ್ ಯು ಅಂತ ಹೇಳಬಲ್ಲೆ. ಬಹಳ ಅದ್ಭುತ. ನೀವಿಬ್ರು ಎಷ್ಟು ಚೆನ್ನಾಗಿ ಹಾಡಿದ್ರಿ ಗೊತ್ತಾ. ವಾಟ್ ಅನ್ ಅಮೇಝಿಂಗ್ ಪರ್ಫಾರ್ಮೆನ್ಸ್, ಕ್ಯಾಪ್ಟಿವೇಟಿಂಗ್ ಪರ್ಫಾರ್ಮೆನ್ಸ್. ಒಂದು ಹಾಡ್ತಾರೆ, ನಾವು ಕೇಳಿ ಏನೋ ಮಾತಾಡ್ತೀವಿ, ಆದ್ರೆ ಇನ್ನೊಂದು ಕೂತ್ಕೊಳ್ಳಿ ಕೇಳಿ ನಮ್ಮ ಹಾಡು ಅಂತ ಒಂದೊಂದಿರತ್ತಲ್ಲ, ಒಂದು ಕಮಾಂಡಿಂಗ್ ಪವರ್ ಅದಿತ್ತು ಈ ಹಾಡಲ್ಲಿ. ಈ ಹಾಡೇ ಹಿಂಗೆ ಎಕ್ಸ್ಟ್ರಾರ್ಡಿನರಿ. ಒಂದೇ ಒಂದು 0.1% ಸಲಹೆ ಅಂದ್ರೆ ಅದು ಆ ಹಾಡ್ಗೊಂದು ಗ್ರೂವ್ ಇದೆ. ಗ್ರೂವ್ ವೈಲ್ ಮೆಲಡಿ ಸೋ ಸ್ಟ್ರಾಂಗ್, ಬೇಸು ಅದು ಇದು ಎಲ್ಲದಕ್ಕೂ ಇನ್ನೊಬ್ಬ ರಾಜ ಇದಾನಲ್ಲಿ. ದಟ್ ಈಸ್ ಅ ಗ್ರೂವ್. ಗ್ರೂವ್ ಇಸ್ ದ ಕಿಂಗ್ ಆಫ್ ದಿ ಸಾಂಗ್. ಅದನ್ನ ನೀವಿನ್ನೂ ಅದನ್ನ ಕಚ್ಕೊಂಡು ಹೋಗ್ಬೇಕು. ನೀವೇನಂದ್ರಿ, ಆ ಹಾಡಿನ ನಟನೆ ಬಹಳ ಹೊರಗೆ ತಂದ್ರಿ. ಯಾರಿಗಾಗಿ ಆಟ ಆ ಭಾವ, ಪದಗಳ ಭಾವ ಅದೆಲ್ಲ ಒಂದು ಕಡೆ ಸತ್ಯತೆ ಬಹಳ ಚೆನ್ನಾಗಿತ್ತು.